ಓಂ ಶಾಂತಿ ಶಾಂತಿ ಶಾಂತಿ. ಶಿರೋಗಣವನ್ನು ಎಲ್ಲ ಸಮಸ್ತ ಗುರುಹಿರಿಯರು, ಪೂಜ್ಯರಿಗೂ, ಎಲ್ಲ ಸಂತ ಶರಣರಿಗೂ, ಗುರು ಹಿರಿಯರಿಗೂ, ಎಲ್ಲ ತಾಯಂದಿರಿಗೂ, ಯುವಕರಿಗೂ, ಮುದ್ದು ಮಕ್ಕಳಿಗೂ ಕೋಟನ್ನು ಪ್ರಣಾಮಗಳನ್ನು ಹೇಳ್ತಾರೆ. ಶ್ರಾವಣದ ನಿಮಿತ್ತವಾಗಿ ಒಂದು ತಿಂಗಳ ಪರ್ಯಂತರ ಸತ್ಸಂಗವನ್ನು ಅವೆಲ್ಲ ಭಾಳ ಸಂತೋಷವಾಗಿ ಎಲ್ಲ ಹಿರಿಯರು ಕಿರಿಯರು ಸೇರಿ ಒಂದು ಭಾಳ ಒಳ್ಳೆಯ ಒಂದು ಸುಂದರ ಕಾರ್ಯಕ್ರಮವನ್ನು ಮಾಡ್ತಾ ಹೋಗುವುದು ಭಾಳ ಉತ್ತಮ ಅಂತ ಅನ್ನಿಸ್ತದೆ. ನಮ್ಮ ಮನಸ್ಸು ಪರಿವರ್ತನೆ ಆಗಬೇಕಾಗಿತ್ತು ಅಂದರೆ ಇಂಥ ಸತ್ಸಂಗಗಳು ನಡೀಬೇಕು. ಎಲ್ಲಿ ಸತ್ಸಂಗಗಳ ನಡೀತಾವ, ಎಲ್ಲಿ ಆಧ್ಯಾತ್ಮದ ಒಂದಿಷ್ಟು ಚಿಂತನೆಗಳ ಮಾಡ್ತಾ ಬರ್ತಾರೆ, ಅಲ್ಲಿ ಒಂದು ಒಳ್ಳೆಯ ವಿಶೇಷವಾದ ಒಂದು ಆಕರ್ಷಣೆ ಆಗ್ತದೆ ಅನ್ನುವಂಥ ಮಾತನ್ನು ಎಲ್ಲ ಶರಣರು ಮಹಾತ್ಮರು ಸಂತರು ಹೇಳ್ತಾ ಬಂದಿದ್ದಾರೆ. ಅಂಥ ಒಂದು ನಾವು ಸದುಪಯೋಗವನ್ನು ಈ ಒಂದು ತಿಂಗಳ ಪರ್ಯಂತರ ಶ್ರಾವಣ ಅನ್ನುವಂಥದ್ದನ್ನು ಮನುಷ್ಯ ಶ್ರಾವಣದಲ್ಲಿ ಅಷ್ಟೇ ಇವು ವಿಶೇಷವಾಗಿ ಅನ್ಕೋಬಾರ್ದು. ನಾವು ಎಲ್ಲಿಯವರೆಗೆ ಇರ್ತೀವಿ ಅಲ್ಲಿವರೆಗೆ ಪುಣ್ಯ ಮಾಡಿವಿ ಅಂತ ತಿಳ್ಕೊಂಡು ಶ್ರಾವಣವನ್ನು ಪಾಲನೆ ಮಾಡೋದು. ಹೌದು, ನಮಗೆ ಆವೇಶ ಅಷ್ಟೇ. ಎಷ್ಟು ವರ್ಷ ನಾವು ಬದುಕ್ತೀವಿ ಅನ್ನೋದು ಮಹತ್ವದಲ್ಲ, ನಾವು ಹೇಗಿರ್ತೀವಿ ಅನ್ನೋದು ಭಾಳ ಮಹತ್ವ. ಈಗ ಇಲ್ಲೊಂದು ಹೂವಾದ, ಭಾಳ ಸುಂದರವಾದ ಹೂವಾದ, ಆ ಹೂವಿಗೆ ಬಣ್ಣವನ್ನು ಯಾರು ವರ್ಣನ ಮಾಡಿದರು? ಯಾರ ಹೂವಿಗೆ ಬಣ್ಣವನ್ನು ಸೃಷ್ಟಿ ಮಾಡಿದರು? ಜಗತ್ತಂದ್ರೆ ಏನು? ದೇವರಿಲ್ಲ. ಈ ಕಲಿಯುಗದಲ್ಲಿ ಹೇಗದ ದೇವರೇ ಇಲ್ಲ ಅನ್ನುವಂಥ ಕಲಿಯುಗ ಇದು. ಅದಕ್ಕಿಲ್ಲೇ ಈ ಸತ್ಸಂಗದೊಳಗೆ ದೇವರಂದ್ರೆ ಯಾರು, ಸಂತ ಶರಣರಂದ್ರೆ ಯಾರು, ಪೂಜ್ಯರಂದ್ರೆ ಯಾರು, ಮಹಾತ್ಮರಂದ್ರೆ ಯಾರು, ಜ್ಞಾನಿಗಳಂದ್ರೆ ಯಾರು ಅನ್ನುವಂಥದ್ದನ್ನು ಒಂದಿಷ್ಟು ನಾವು ತಿಳ್ಕೊಳ್ಳೋದು. ನಮ್ಮಿಂದ ನೀವು ಒಂದಿಷ್ಟು ತಿಳ್ಕೋಬಹುದು, ನಿಮ್ಮಿಂದ ನಾನು ಕಲಿಯೋದು ಬಹಳ ಅಲ್ಲ. ನನ್ನಿಂದ ನೀವು ತಿಳ್ಕೋಬಹುದು, ಆದರೆ ನಿಮ್ಮಿಂದ ತಿಳ್ಕೊಳ್ಳೋದು ಬಹಳ ಅದು ಆಗೋದಿಲ್ಲ, ಅಷ್ಟು ಸರಳ ಆಗ್ತದೆ. ಅದಕ್ಕೆ ಇದು ಹೂವ ಹೇಳಿತು, ಈ ಬಣ್ಣ ತುಂಬಿದವರು ಯಾರಿಷ್ಟು ಚಂದ ಬಣ್ಣದ ಕೆಂಪು ಬಣ್ಣ, ಹೂವಿಗೆ ಇಷ್ಟು ಸೌಂದರ್ಯದ ಬಣ್ಣ ಅದ. ಆದರೆ ಈ ಬಣ್ಣವನ್ನು ಯಾರು ಬಂದರು, ಯಾರು ತುಂಬಿದರು ಅದಕ್ಕೆ ಜೀವ, ಅದು ಮುಖ್ಯ ಅಲ್ಲಿ. ಅದಕ್ಕೆ ದೇವರು ಏನೆಲ್ಲ ಕೊಟ್ಟಿದ್ದಾನ, ಸಿರಿ ಸಂಪತ್ತನ್ನು ಕೊಟ್ಟ, ಆದರೆ ಕಷ್ಟಗಳ ಕೊಟ್ಟ, ಸುಖ ಕೊಟ್ಟ. ಬಹಳ ಶ್ರೀಮಂತರದಾರಂತ ಏನಾರ ಕಷ್ಟಗಳನ್ನು ಮಾರಾಕಾಗ್ತದೆ ಏನ? ಬಹಳ ಸುಖಗಳ ಬೇಕಂತ ಏನಾರ ಹಣ ಕೊಟ್ಟು ಸುಖ ಖರೀದಿ ಮಾಡಕ್ಕೆ ಬರ್ತದೆ ಏನ? ಇವ್ಯಾವೂ ಬರೋದಿಲ್ಲ. ಕಷ್ಟಗಳನ್ನ ಹಣದಿಂದ ಮಾರಾಕು ಬರೋದಿಲ್ಲ. ಇಷ್ಟು ಹಣ ಕೊಡ್ತೀನಿ, ಯಾರ ಕಷ್ಟ ತಗೋತೀರಿ ಅಂದ್ರೆ ಯಾರ ತಗೋತಾರೆ? ಕಷ್ಟಗಳನ್ನ ಖರೀದಿ ಕೊಡಾಕ ಬರೋದಿಲ್ಲ, ಸುಖವನ್ನು ಖರೀದಿ ಮಾಡಾಕ ಬರೋದಿಲ್ಲ ಹಣದಿಂದ. ಮನುಷ್ಯನೇ ಅದಕ್ಕೆ ಇಲ್ಲಿ ಯಾರನ್ನ ನಾವು ಮೊರೆ ಹೋಗಬೇಕು ಅಂದ್ರೆ ದೇವರನ್ನ. ಅದಕ್ಕೆ ದೇವರು ಕಷ್ಟನ ಕೊಟ್ಟ, ಸುಖಾನ ಕೊಟ್ಟ, ಆದ್ರೆ ಏನೆಲ್ಲ ಸಿರಿ ಸಂಪತ್ತ ಕೊಟ್ಟ ಆದ್ರೆ ಶಾಶ್ವತ ಇರಲಿಲ್ಲ. ಅದನ್ನ ಇಟ್ಟರೆ ಯಾವುದರ ಸಿರಿ ಸಂಪತ್ತೇನಾರ ಶಾಶ್ವತವಾಗಿ ದೇವರು ಇಟ್ಟಿದ್ದಾನೇನ? ಅದನ್ನು ಇಡಲಿಲ್ಲ. ಬಡತನದ ಏನ ಕೊನೆವರೆಗೆ ಅದೇನ ಅದು ಉಳಿಲಿಲ್ಲ. ಆ ಉಳಿಕಿಲೆ ದೇವರು ಎಲ್ಲರ
ದೇವರೆಲ್ಲಿಲ್ಲ. ದೇವರಿಲ್ಲದ ಜಾಗ ಯಾವುದದ? ಎಲ್ಲ ಕಡೆ ದೇವರದಾನ, ಆದರೆ ಕಣ್ಣಿಗೆ ಕಾಣಲಿಲ್ಲ. ದೇವರು ಕಣ್ಣಿಗೆ ಕಾಣಲಿಲ್ಲ, ಎಲ್ಲ ಕೊಟ್ಟ, ಆದ್ರೆ ನಾ ಕೊಟ್ಟೀನಿ ಅಂತ ದೇವರು ಹೇಳಲಿಲ್ಲ. ಒಂದ ಕ್ಷಣ ದೇವರಿಷ್ಟೆಲ್ಲ ಸಿರಿ ಸಂಪತ್ತು ನಿಮಗೆ ಕೊಟ್ಟೀನಿ ಅಂತ ಎಲ್ಲಾರು ಹೇಳಿದ್ರೆ ನಮ್ಮ ಗತಿ ಏನಾಗ್ತಿತ್ತು? ಅದಕ್ಕಿಲ್ಲೇ ಇದೆಲ್ಲ ದೇವನ ಕೊಡುಗೆ. ಅದಕ್ಕೆ ಹೂವ ಹೇಳ್ತದೆ, ಇಷ್ಟ ಸೌಂದರ್ಯಾದಿನೇ ಇಷ್ಟ ಬಣ್ಣ ತುಂಬ್ಯಾಣ ದೇವರು, ಆದ್ರೆ ನಾನು ಯಾರಿಗೆ ಅರ್ಪಣ ಆಗ್ತೀನಿ ಅಂದ್ರೆ ದೇವರಿಗೆ. ಹೂವ ಹೇಳ್ತು, ನಾನು ಯಾರಿಗೆ ಅರ್ಪಣ? ಭಗವಂತನಿಗೆ ಅರ್ಪಣ. ಅದಕ್ಕಿಲ್ಲೇ ಒಂದಿಷ್ಟು ನಾವು ಹೂವಿನ, ಯಾಕೆ ಹೂವಿಂದ ಹೇಳ್ತಾರ ಅಂದ್ರೆ ಹೂ ಅವಶ್ಯ, ಎಲ್ಲರೂ ಹೃದಯ ಹೂವು ಇದ್ದಂಗಿರ್ತದೆ. ಆದ್ರೆ ದೇವರು ನಮಗೆ ಹೃದಯ ಕೊಟ್ಟಾರ, ಹೂವಿಗೆ ಸುಗಂಧ ಕೊಟ್ಟಾರ. ನಮಗೆ ಒಳ್ಳೆಯ ಹೃದಯ ಪ್ರೇಮ ನಮ್ಮಲ್ಲಿ ಇಲ್ಲದ ಇತ್ತು ಅಂದ್ರೆ ಮನುಷ್ಯರಲ್ಲ, ಹೂವಿನೊಳಗೆ ಸುಗಂಧ ನಾರದ ಇದ್ರೆ ಅದಕ್ಕೆ ಬೆಲೆ ಇಲ್ಲ ಅನ್ನುವಂಥದ್ದನ್ನ ನಾವೆಲ್ಲ ತಿಳ್ಕೋಬೇಕು. ಹೂವಿಗೆ ಹಿಂಗ ಪರಿಮಳ ಸುಗಂಧ ಅದ ಅಂದ ಬಳಿಕ ಹೂವಿಗೆ ಅಷ್ಟು ಬೆಲೆ ಅದ. ಮನುಷ್ಯನಿಗೆ ಹೃದಯ ಅದ, ಎಲ್ಲವನ್ನ ಪ್ರೇಮಿಸೋದು ಎಲ್ಲವನ್ನ ಪ್ರೀತಿಸೋದು ಮಾಡಿದರೆ ಆ ಮನುಷ್ಯನಿಗೆ ಬೆಲೆ ಬರುತ್ತದೆ. ಅದಕ್ಕೆ ಮನುಷ್ಯನಿಗೆ ಹೃದಯ ಅದ, ಹೂವಿಗೆ ಸುಗಂಧ ಅದ. ಅದಕ್ಕೆ ಹೂವ ಹೇಳಿತು, ಇಷ್ಟು ಸುಂದರವಾಗಿ ನಾನು ಅರಳಿದೀನಿ ಅಂದ್ರೆ ಕ್ಷಣ ನಾನು ಅಂತ ಅನ್ಕೊಂಡಿ ಅಂದ್ರೆ ನನ್ನ ದೇವರು ಈಗ ನಾಶ ಮಾಡುತ್ತಾನೆ. ಅದಕ್ಕೆ ಹೂವ ಅದು ಹೇಳಿತು, ಇಷ್ಟು ಸುಂದರವಾಗಿ ನಾನು ಅರಳಾಕ ಕಾರಣ ಯಾರು ಅಂದ್ರೆ ಭಗವಂತ. ಅದಕ್ಕೆ ನಾವು ಈಗ ಹೂವಿನಂಗ ಅರಳೋದು. ಹೂವು ಏನಾದ್ರೆ ನಮ್ಮಂಗ 100 ವರ್ಷ ಏನಾರು ಬದುಕದೆ, ಹೂವಿಗೆ ಭಾಳ ಆದ್ರೆ 3 ದಿನ ಇಲ್ಲ 1 ದಿವಸದ ಉಸಿರು. ಏನು ಹೀಗೆ ಅರಳುತ್ತಿತ್ತು, ಒಬ್ಬ ಹರಿದ ಬಿಟ್ಟ, ಅದೇನಾದ್ರೆ ನನ್ನ ಹರಿಬೇಡ್ರಿ ಅಂತ ಹೂವ ಹೇಳ್ತದೆ, ಹೇಳೋದಿಲ್ಲ. ಅದಕ್ಕೆ ಹೂವ ಇಂದ ಅರಳೇನೆ ಜಗತ್ತನ್ನ ಸುಗಂಧಗೊಳಿಸಿ, ಇವತ್ತ ನಾನು ದೇವನ ಪಾದಕ್ಕೆ ಹೋದ್ರೂ ಚಿಂತಿಲ್ಲ, ನನ್ನಲ್ಲಿ ಒಳ್ಳೆಯ ಸುಗಂಧದ ಅಂತ ಹೂವ ಹಂಗ ತಿಳಿದ ಹೂವು ಅರಳಿತು. ಇದು ಗುಲಾಬಿ ಹೂವ. ಇದು ಹೇಗದ? ಈ ಹೂವಾದ ಗುಲಾಬಿ ಹೂವಾದ ಎಷ್ಟು ಸುಂದರ ಅದ, ಆದ್ರೆ ಅದರ ಕೆಳಗೆ ಏನದ? ಅದರ ಕೆಳಗೇನದ? ಹೂವಿನ ಕೆಳಗೇನದ? ಬರೇ ಮುಳ್ಳದ. ಆ ಹೂವಿನ ಜೊತೆಗೆ ಮುಳ್ಳ ಹಿಂಗ ಬೆರ್ತದ. ಅದಕ್ಕೆ ಏನಾರ ಹೂವಿಗೆ ಮುಳ್ಳು ಏನಾರ ಒಂದಿಷ್ಟು ಹಿಂಸೆ ಕೊಟ್ಟದೆ? ಹಿಂಸೆ ಕೊಡ್ಲಿಲ್ಲ. ಅದಕ್ಕೆ ಹೂವ ಹೇಳಿತು, ಕೆಳಗೆ ಮುಳ್ಳು ಅದೀನಿ ಅಂತ, ಮುಳ್ಳು ಅದ ಅಂತ ಅಂದಾಗ ನಾನಿಷ್ಟು ಸಂತೋಷವಾಗಿ ಅರಳಿನಿ ಅಂತ ಹೂವ ಹೇಳಿತು. ಅದಕ್ಕೆ ಮನುಷ್ಯನೇ ಎಷ್ಟು ಕಷ್ಟಗಳಿರ್ತಾವ ಅಷ್ಟು ನಾವು ಗಟ್ಟಿ ಆಗ್ತೇವೆ. ಅದಕ್ಕೆ ಹೂವನ್ನ ಕ್ಷಣ ನೋಡೋದಿಲ್ಲ. ಏನು ಹೂವ ನೋಡಿದ ಬಳಿಕ ಹಂಗ ಏನಾದ್ರು ಹಿಡಿಯಕ್ಕಾಗ್ತದೆ? ಬರೇ ಮುಳ್ಳು ಚುಸ್ತವ. ಎಷ್ಟು ಸೂಕ್ಷ್ಮವಾಗಿ ಆ ಹೂವನ್ನ ಮುಟ್ತೇವೆ ನಾವು. ಹಂಗ ಜೀವನದೊಳಗೆ ಒಂದಿಷ್ಟು ಅಡೆತಡೆಗಳು ಬರ್ತಿರ್ತಾವ, ಅವನ್ನ ಮರೆತು ನೋಡೋದು. ಅವನ ಮರೆತ ಜೀವನ ಮಾಡಿದ್ರೆ ಹೂವ ಹೆಂಗ ಮರೆತ ಮ್ಯಾಲ ಅರಳ್ತದ, ಹಂಗ ಮನುಷ್ಯ ಸಂತೋಷವಾಗಿ ಇಟ್ಟು ಬಿಟ್ರೆ ಏನು ತಾಪ? ಯಾವುದೂ ತಾಪಗಳು ಬರೋದಿಲ್ಲ, ತಲೆ ಕೆಡೋದಿಲ್ಲ, ಏನ ಅಂತಿಂತ ಆಲೋಚನೆಗಳು ಬರೋದಿಲ್ಲ. ಮನುಷ್ಯನೇ ಮಾಡಿ ಮರಿಬೇಕು. ಹೂವ ಅರಳಿ ದೇವರಿಗೆ ಅರ್ಪಣ. ಅದಕ್ಕೆ ಮನುಷ್ಯ ಹೂವನ್ನ ಯಾಕೆ ನಾವು ಮೊದಲಿಗೆ ಹೂವನ್ನ ಕೊಡುತ್ತೇವೆ? ಒಂದು ಹೆಣದ ಸಿದ್ಧಿಗೆ ನೋಡಿಲ್ಲ, ಚಿಟಪಾಲಿಕೆ ಅಂತೀರಲ್ಲ, ಅದಕ್ಕೆ ಏನೆಲ್ಲ ಅಲಂಕಾರ ಮಾಡುತ್ತಾರ? ಸ್ಮಶಾನಕ್ಕೆ ಹೋಗುವಾಗ ಏನು ಉಪಯೋಗದ? ಸತ್ತ ಶವದ ಡೋಲಿಗೆ ಏನಾರ ಅಲಂಕಾರ ಮಾಡಿ ಹೂವ ಮಾಡಿ ಏನಾರ ಇಷ್ಟೆಲ್ಲ ಹೂವಿನೊಳಗೆ ಮುಚ್ಚುತ್ತಾರೆ, ಅದು ವ್ಯರ್ಥ ಅಂತದು. ಶವ ಹೇಳಿತು, ಏನಿಷ್ಟೆಲ್ಲ ಹೂವಿನೊಳಗೆ ನನ್ನ ಮುಚ್ಚಿ ತಗೊಂಡು ಹೊಂಟೀರಿ, ಯಾಕೆ ಸುಮ್ಮನೆ ವ್ಯರ್ಥ ಮಾಡ್ತೀರಿ? ಇದ್ದಾಗ ನನ್ನ ಆ ಥರ ನೋಡಿದರೆ, ಇದ್ದಾಗ ಹೂವಿನೊಳಗೆ ಮುಚ್ಚಬೇಕು, ಹೂವಿನ ಸುಗಂಧ ಇದ್ದಾಗ ಅನುಭವಿಸಿಲ್ಲ, ಸತ್ತಾಗ ಶವ ಹೆಂಗೆ ಹೂವು ನೋಡ್ತಾರೆ. ಅದಕ್ಕೆ
ಸ್ಮಶಾನಕ್ಕೆ ಹೋಗು, ಆ ಶಿದಿಗೆ ಏನಾರ ಅಲಂಕಾರ ಮಾಡಿದ್ರೆ ಹೂವು ಹೇಳ್ತದೆ ಎಲ್ಲ ಬೆಳತಾ ಅಂತು. ಅದಕ್ಕೆ ಎಂಥಲ್ಲಿ ಉಪಯೋಗ ಇರಬೇಕು ಅಂದರೆ ಎಲ್ಲಿ ಸುಗಂಧವನ್ನು ಅನುಭವಿಸ್ತಾರೆ ಅಲ್ಲಿ ಅದು ಅವಶ್ಯದ. ದೇವನ ಕೊರಳನ್ನು ಮಾಲಿ ಎಷ್ಟು ಜನ ಬರುತ್ತಾರೆ, ಎಷ್ಟು ಜನ ಹೋಗ್ತಾರೆ, ಅದರ ಸುಗಂಧವನ್ನು ಅನುಭವಿಸುವುದಿಲ್ಲ. ಹಾಗೆಯೇ ಎಲ್ಲರಿಗೂ ಸಮನಾಗಿ ಸುಗಂಧ ಕೊಡುವಂಥ ಒಂದು ಆಧ್ಯಾತ್ಮದ ಚಿಂತನೆಯನ್ನು ತಾವು ಭಾಳ ಚಂದ ಈ ಊರೊಳಗೆ ಹಮ್ಮಿಕೊಂಡಿರಿ. ಅದು ಭಾಳ ವಿಶೇಷ. ಅದಕ್ಕೆ ತಾವೆಲ್ಲರೂ ಬಹಳ ಅನುಭವಿಸ್ತಾರೆ, ತಿಳುವಳಿಕಿದ್ದವರದೇ. ಆದರೆ ಹೇಗಿರಬೇಕು, ಭಾಳ ಮಸ್ತು. ಹೇಳೋರು ಭಾಳ ಮಂದಿ ಅದಾರ, ಕೇಳೋರು ಬರಬೇಕಲ್ಲ. ಹೇಳೋರು ಮಹತ್ವದಲ್ಲ ಅಂತ ನಿನ್ನೆ ಹೇಳಿ, ಅದಕ್ಕೆ ಕೇಳೋರು ಭಾಳ ಜಾಣರಿರ್ತಾರೆ, ಕೇಳೋರು ಭಾಳ ಪರಿಪೂರ್ಣತೆಯಿಂದ ಎಲ್ಲವನ್ನು ಓದಿದವರು ಇರ್ತಾರೆ. ಅದಕ್ಕೆ ಹೆಂಗಿರಬೇಕು ಅಂದರೆ ಯಾವುದನ್ನೂ ತಲೆಗೆ ಹಾಕೋಬಾರ್ದು, ಹೇಳೋರು. ಹೌದು, ಅದಕ್ಕೆ ಹಿಂಗೆ ಒಂದು ಊರ, ಏನು ಊರೊಳಗೆ ಒಂದು ದೊಡ್ಡ ಕಾರ್ಯಕ್ರಮ ನಡೆದಿತ್ತು. ಒಬ್ಬ ಹುಡುಗ ಬಂದ, ಏನು ಊರು ಸಮೀಪ ಒಂದು ಬಾವಿತ್ತು. ಅಲ್ಲೆಲ್ಲ ಜನ, ಸಾವಿರಾರು ಜನ ಗುರುಗಳ ಉಪದೇಶ ಕೇಳಬೇಕಂತ ಕೂತಿದ್ರು. ಹುಡುಗ ಬಂದ ತಕ್ಷಣ ಬಾವಿ ಸಮೀಪ ಬಂದ, ನೀರಿದ್ದ ಬಾವಿ. ಏನದರ ಸಮೀಪ ಬಂದ ತಕ್ಷಣ ಒಂದು ಕಲ್ಲು ಒಗೆದ. ಎಲ್ಲೇ ನೀರೊಳಗೆ ಒಂದು ಬಾವಿ ಒಳಗೆ ನೀರಿತ್ತು, ನೀರಾಗ ಒಂದು ಸಣ್ಣದೊಂದು ಕಲ್ಲು ಒಗೆದ. ಕಲ್ಲು ಒಗೆದ ಬಳಿಕ ಹುಡುಗಗೆ ಅನಿಸ್ತು, ಸಣ್ಣದೊಂದು ಕಲ್ಲು ಒಗೆದೆ. ಅಲ್ಲಿ ಏನು ನಡೆದರೆ, ಸಾವಿರಾರು ಜನ ಗುರುಗಳ ಉಪದೇಶ ಕೇಳ್ತಾ ಇದ್ದಾರೆ, ಹುಡುಗ ಮಾತ್ರ ಬಂದು ಸಣ್ಣ ಕಲ್ಲು ಒಗೆದ. ಸಣ್ಣ ಕಲ್ಲು ಒಗೆದ ತಕ್ಷಣ ನೀರು ಬಹಳ ಮಜಾ ಹೇಳ್ತು ಹುಡುಗನಿಗೆ. ಹುಡುಗ ಪ್ರಶ್ನೆ ಮಾಡಿದ ನೀರಿಗೆ, ಅಲ್ಲ ಅಂದವ, ನಾನು ಸಣ್ಣ ಕಲ್ಲು ಒಗೆದೆ, ಸಣ್ಣ ಕಲ್ಲು ಒಗೆದ ತಕ್ಷಣ ನೀನು ಯಾಕೆ ಹಿಂಗೆ ಅಲೆಗಳಾದೆ ತೆರೆಗಳಾದೆ ಅಂತ ಕೇಳಿಲ್ಲ. ಬಹಳ ಅರ್ಥ ಅದಲ್ಲ, ಸ್ವಲ್ಪ ಲಕ್ಷ್ಯ ಕೊಡಬೇಕು, ಗೊತ್ತಾಗ್ತದೆ. ಏನು ಸಣ್ಣ ಕಲ್ಲು ಒಗೆದ ತಕ್ಷಣ ನೀರು ಅಲೆಯಾಗಿ ತೆರೆಗಳಾಗಿ ಒಂದು ಕಲ್ಲ ತಳಕ್ಕೆ ಹೋದ ತಕ್ಷಣ ನೀರು ಏನಾಗ್ತದೆ? ನೀವು ಸಣ್ಣಾಗಿದ್ದಾಗ ಹಂಗೆ ಆಟ ಆಡಿರಲಿಲ್ಲ. ಹೋಗಿ ಸುಮ್ಮನೆ ನೀರಾಗ ಒಂದು ಕಲ್ಲು ಒಗೆದ ತಕ್ಷಣ ನೀರು ಹಿಂಗೆ ತೆರೆ ಎಲೆಯಾಗಿ ಕಲ್ಲು ತಳಕ್ಕೆ ಹೋದ ತಕ್ಷಣ ಮತ್ತು ನೀರು ತಣ್ಣಗಾಗ್ತದೆ. ಅವಾಗ ಹುಡುಗನಿಸ್ತು, ಈಗ ಸಣ್ಣ ಕಲ್ಲು ಒಗದೆ ನೀರು ಹಿಂಗಾತು, ಈಗ ದೊಡ್ಡ ಕಲ್ಲು ಒಗದ್ರೆ ಹೆಂಗಾಗಬಾರದು ಅಂದ ಹುಡುಗ. ಆ ಬಳಿಕ ಎಲ್ಲ ಉಪನ್ಯಾಸ ಕೇಳ್ತಿದ್ರು ಗುರುಗಳ 4 ವಾಣಿಗಳನ್ನು ಜನ ಕೇಳ್ತಾ ಕೂತಿದ್ರು. ಕೂತಾಗ ಮತ್ತೊಂದು ವಿಚಾರ ಮಾಡಿದ ಹುಡುಗ, ಒಂದು ದೊಡ್ಡ ಕಲ್ಲು ತಗೊಂಡು ನೀರೊಳಗೆ ಒಗೆದ. ದೊಡ್ಡ ಕಲ್ಲು ಒಗೆದ ತಕ್ಷಣ ನೀರು ಮತ್ತಷ್ಟು ಅಲ್ಲೋಲ ಕಲ್ಲೋಲ ಆಯಿತು, ಅಲೆಗಳಾಯಿತು, ತೆರೆಗಳಾಯಿತು. ಕಲ್ಲು ತಳಕ್ಕೆ ಹೋದ ತಕ್ಷಣ ಮತ್ತು ನೀರು ತಣ್ಣಗಾತು. ಅವ ಅಂದ, ಸಣ್ಣ ಕಲ್ಲು ಒಗದೆ ಅದಕ್ಕೂ ತಣ್ಣಗಾದೆ, ದೊಡ್ಡದು ಒಗದ್ರು ಅದಕ್ಕೂ ತಣ್ಣಗಾದೆ, ಯಾಕಂತ ಕೇಳಿದ. ಆಗ ನೀರು ಹೇಳ್ತು, ಇನ್ನೂ ಮುಂದೆ ಭಾಳ ಮಜಾದ ನೋಡಂದವ. ನೀರು ಹೇಳ್ತು ಹುಡುಗನಿಗೆ. ಆಗ ಓರ್ವ ಹುಡುಗ ಬಂದ, ಒಳಗೆ ಜಿಗಿದ, ನೀರೊಳಗೆ ಬಾವಿ ಒಳಗೆ ಜಿಗಿದ, ಒಳಗೆ ಹೋದ, ಅಲ್ಲೇ ಸತ್ತ. ನೀರು ತನ್ನ ಏನಾರ ಒಳಗೆ ಹೆಣಾದ ಅಂತ ಏನಾರ ನೀರು ಯಾರಿಗಾರ ಹೇಳುತ್ತದೆ? ಹೇಳೋದಿಲ್ಲ. ಯಾರ ಬಾವಿ ಬಿಟ್ಟರೆ ಇವ್ರು ಬಿದ್ದಾರ ಬರೆ ಅಂತ ಗಂಗೆ ಯಾರಿಗಾರ ಮನೆ ಮುಟ ಹೋಗಿ ಕರ್ತಾಳೆ? ಇರಲಿಲ್ಲ. ನೀರೊಳಗ ಹುಡುಗ ಬಿದ್ದು ಶವಾದ, ಒಳಗೆ ಹೆಣಾದ, ನೀರು ತಣ್ಣಗಾಯಿತು. ಆ ಬಳಿಕ ಹುಡುಗ ಅಂದ, ಅಲ್ಲ ಒಳಗ ಹುಡುಗನ ಪ್ರಾಣ ಹೋಗಿದ, ಶವಾದ, ನಿನಗೇನು ಅನಿಸೋದಿಲ್ಲ ಅಂತ ಕೇಳಿದ. ಇನ್ನೂ ಮುಂದೆ ಮಜಾದ ಅಂತದು ನೀರು.
ಆ ಬಳಿಕ ಮತ್ತೋರ್ವ ಬಂದ. ಅಲ್ಲಿ ಏನು ನಡೆದದ? ಗುರುಗಳ ಉಪದೇಶ ನಡೆದದ. ಇವ ಏನು ನಡೆಸಿದಾನ? ಸುಮ್ಮನೆ ಕಲ್ಲು ಹೋಗಿ ನೋಡೋದು. ಏನು ಇನ್ನೋರು ಹುಡುಗ ಬಂದ, ನೀರೊಳಗೆ ಈಜಿದ, ಜಿಗಿದ, ಈಜಿದ 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 ಈಜಿ ಕಡೆಗೆ ಬಂದ. ನೀರ ಅಲ್ಲೋಲ ಕಲ್ಲೋಲಾಗಿ ತೆರೆಯಾಗಿ ಎಲೆಯಾಗಿ ಮತ್ತು ಅವ ಮೇಲೆ ಬಂದ ತಕ್ಷಣ ತಣ್ಣಗಾಗಿ ಬಿಡ್ತು. ಆಗ ನೀರು ಹೇಳಿತು ಹುಡುಗನಿಗೆ, ನೀನೇನು ಮಾಡಿದ? ಮೊದಲಿಗೆ ಒಂದು ಸಣ್ಣ ಕಲ್ಲು ಒಗದೆ, ಅದಕ್ಕೂ ತಣ್ಣಗಾದೆ. ಆ ಬಳಿಕ ದೊಡ್ಡ ಕಲ್ಲು ಒಗದೆ, ಅದಕ್ಕೂ ತಣ್ಣಗಾದೆ. ಆ ಬಳಿಕ ಓರ್ವ ಬಂದ ಹುಡುಗ ಜಿಗದ, ಒಳಗ ಹೋದ, ಈಸು ಬರಲಿಲ್ಲ, ಈಜಾಕ ಬರಲಿಲ್ಲ, ಮುಳುಗಿದ, ಅಲ್ಲೇ ಸತ್ತ, ಅದಕ್ಕೂ ತಣ್ಣಗಾದೆ. ಇನ್ನೋರ್ವ ಬಂದ, ಈಜಿದ, ಎಲ್ಲ ಈಜಿದ, ದಂಡಿಗೆ ಹೋಗಿ ಮತ್ತು ನಿಂತ, ಅದಕ್ಕೂ ತಣ್ಣಗಾದೆ. ಯಾಕಾದೆ ಅಂತ ಕೇಳಿದರೆ, ನೀನು ಬಹಳ ಅಪಮಾನ ಮಾಡಿ ಬೈದರು ಅಷ್ಟೇ ಕಷ್ಟ ಹಚ್ಕೋತೀನಿ, ಈಗ ಬಹಳ ಪ್ರೀತಿಯಿಂದ ಕರೆದ್ರು ಅದನ್ನು ಅಷ್ಟೇ ಕಷ್ಟ ಹಚ್ಕೋತೀನಿ ಅಂತ ನೇರ ಹುಡುಗನಿಗೆ ಹೇಳಿತು. ಇದು ಅಪಮಾನ. ನೀರು ಯಾವುದೂ ತಲೆಗೆ ಹಾಕೊಳ್ಳೋದಿಲ್ಲ. ಹಂಗ ಗುರುಗಳು ಯಾವುದೂ ತಲೆಗೆ ಹಾಕೋಲಾರ್ದ ನಾವು ಒಂದು ತಿಂಗಳಿಗೆ ಹೇಳಿದೀವಿ ಅಂದ್ರೆ ನೀರಿನ ಹಂಗ ತಣ್ಣಗೆ ಇರೋದು. ಹೌದು, ನೀರು ಹೆಂಗೆ ತಣ್ಣಗದ ಅಂದ್ರೆ ಹಂಗೆ ಸುಮ್ಮನೆ ಹಂಗ ಹಿಂಗ ಯಾಕೆ? ಅದಕ್ಕೆ ಬಹಳ ಅಪಮಾನ ಮಾಡಿ ಬೈದ್ರು ತಣ್ಣಗೆ ಇರೋದು, ಬಹಳ ಪ್ರೇಮದಿಂದ ಬಂದ್ರು ತಣ್ಣಗೆ ಇರೋದು. ಅದಕ್ಕೆ ನೀರು ತನ್ನ ಬ್ಯಾಲೆನ್ಸ್ ಕೆಡಿಸಿಕೊಳ್ಳಿಲ್ಲ, ಅದಕ್ಕೆ ಜಗತ್ತು ನೀರನ್ನು ಪ್ರೀತಿಸುತ್ತದೆ. ಹೌದು, ನೀರೇನಾದ ತನ್ನ ಬ್ಯಾಲೆನ್ಸ್ ಕೆಡಿಸಿಕೊಂಡಿದ್ದರೆ ಏನಾಗ್ತಿತ್ತು? ನೀರ ಮಲಿನ, ಹೊಲಸ ಅಂತೀವಿ. ಅದಕ್ಕೆ ನೀರು ಯಾವತ್ತೂ ಹೊಲಸಲ್ಲ. ಅದಕ್ಕೆ ನೀರನ್ನು ನಾವು ಪ್ರೀತಿಸ್ತೇವೆ. ನೀರಿದ್ದಾಗ ನಾವು ಇದ್ದೀವಿ ಅಂದ್ರೆ ನಮಗೇನೂ ಆಗೋದಿಲ್ಲ. ಅದಕ್ಕೆ ನೀರು ಹೆಂಗೆ ಪ್ರೀತಿ ಮಾಡ್ತೇವೆ ಹಂಗೆ ನಮ್ಮನ್ನು ಜಗತ್ತು ಪ್ರೇಮಿಸುವಂಗಿದ್ದು ಬಿಟ್ಟಿವಿ ಅಂದ್ರೆ ಅದು ನಿಜವಾಗಲೂ ಗುರುಗಳ ಉಪದೇಶ. ಮತ್ತೆ ಕೆಡಿಸಿಕೊಂಡಿವಿ ಅಂದ್ರೆ ಕಲ್ಲಿಗೆ ಏನಾರ ಕಲ್ಲು ಒಗದ ಅಂತ ನೋಡಿದ್ರೆ ಏನಾಗ್ತದೆ? ಅಲ್ಲಿ ಆಗೋದಿಲ್ಲ, ಎಲ್ಲ ಆಗೋದಿಲ್ಲ, ಕೆಟ್ಟದ್ದಾಗ್ತದೆ. ಅದಕ್ಕೆ ಮನುಷ್ಯನೇ ನೀರಿನಂಗೆ ತಣ್ಣಗ ಇರೋದು. ಹಂಗೆ ನಾವು ಒಂದಿಷ್ಟು ದಿನ, ಒಂದು ತಿಂಗಳ ಪರ್ಯಂತರ ನಾವು ತಣ್ಣಗ ಇದ್ದು ಹೇಳಿದರೆ, ನೀವು ತಣ್ಣಗ ಕೂತು ಕೇಳಿದಿರಿ ಅಂದ್ರೆ ಇಷ್ಟು ಮನಸ್ಸು ಹಗರಾಗ್ತದೆ. ಎಲ್ಲ ಒಂದಿಷ್ಟು ಮನೆಯೊಳಗಿರ್ತಕ್ಕಂಥ ತಾಪಗಳ ಕಡಿಮೆ ಆಗ್ತವೆ, ಏನೇನು ವಿಚಾರಗಳಿತ್ತು ಎಲ್ಲ ಕಡಿಮೆ ಆಗ್ತಾವ ಅನ್ನುವಂಥ ಮಾತನ್ನ ಒಂದು ತಿಂಗಳ ಪರ್ಯಂತ ನಾವು ಕೂತು ಕೇಳಿದರೆ ಇಷ್ಟು ಆನಂದ ಅನಿಸ್ತದೆ. ಯಾಕೆ? ಒಂದು ತಿಂಗಳ ಮುಗಿಯಿತು, ಶ್ರಾವಣ ಮುಗಿದು ಗುರುತಾಗಬಾರದು, ಹಂಗೆ ಕೂಡಬೇಕು, ನಾವು ಹಂಗೆ ಹೇಳಬೇಕು. ಅದಕ್ಕೆ ಏನು ಹೇಳೋದು? ಸುಂದರವಾದ ಎರಡು ಮಾತು, ಆ ಮಾತನ್ನು ಹೇಳೋದಲ್ಲ. ಏನು ಹೇಳೋದು? ಒಬ್ಬ ಬಹಳ ಬಡತನದೊಳಗೆ ಇದ್ದಂಥ ಒಂದು ಕುಟುಂಬ. ಏನು ಹೀಗೆ ಶ್ರಾವಣ ಮಾಸ ತಾಯಿ ಹೇಳಿದಳು, ಒಂದಿಷ್ಟು ದೇವರಿಗೆಲ್ಲ ಹೋಗಿ ಬರುತ್ತು ಬಾ ಅಂದಳು ತಾಯಿ ಮನೆಯೊಳಗೆ. ಎಲ್ಲಿದಾನ ದೇವರ ಅಂದವ. ಆ ಬಳಿಕ ಮತ್ತೊಂದಿಷ್ಟು ವಿಚಾರ ಹೇಳಿದ್ಲು. ಏನು ಹಂಗ ಆ ಗುಡಿ ಈ ಗುಡಿಗೆ ಹೋಗು, ಎಲ್ಲರ ದೇವರು ಕಾಣಿಸ್ತಾನ ಅಂತ ಹೇಳಿದ್ರು ತಾಯಿ. ಮಗನ ಕಾಟಕ್ಕಿದು, ಆಕೆಯೂ ದೇವರ ನೋಡಿರ್ಲಿಲ್ಲ. ಅವ ಕೇಳಿದ, ದೇವ್ರು ಅಂತಿ ದಿನ ದೇವ್ರಿಗೆ ಹೋಗ್ತಿ, ಎರಡು ಉದಿನ ಕಟ್ಟಿಗೆ ತಗೊಂಡು ದೇವರಿಗೆ ಹೋದ್ರೆ ದೇವರು ಏನು ನಿನಗೆ ಕೊಟ್ಟಾನ ಅಂತ ಕೇಳಿದ ಹುಡುಗ. ಎಷ್ಟು ಶಾಣ ಇರಬೇಕಲ್ಲ. ಒಬ್ಬನೇ ಮಗ, ತಂದೆ ತೇರಿ ಹೋಗಿದಾನ, ಸಣ್ಣದೊಂದು ಗುರುಷನ, ದಿನನಿತ್ಯ ದುಡಿದು ತಿನ್ನಬೇಕು, ಮಗನನ್ನ ದುಡಿದು ಸಾಕಬೇಕು. ಆ ಹುಡುಗ ಅಂದ, ದೇವರು ಇದ್ದಿದ್ರೆ ನಮಗ್ಯಾಕೆ ಗುಡಿಸಲು ಬರ್ತಿತ್ತು ಅಂದ. ದೇವರು ಇದ್ರೆ ನಮಗ್ಯಾಕೆ ಗುಡಿಸಲ, ಯಾಕೆ ನಮಗಿಷ್ಟು ಕಷ್ಟ ಬರ್ತಿತ್ತು? ದೇವರಿಲ್ಲ, ಸುಮ್ಮನ ದೇವರಂತ ಹೇಳಿದ ತೋರಸಂದ ಹುಡುಗ. ಅದಕ್ಕೆ ತಾಯಿ ಬಹಳ ವಿಚಾರ ಮಾಡಿದ್ರು.
ಇವ ದಿನ ದೇವರಿಗೆ ಹೋಗಿ ತಾಯಿ ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ಅಂತಿದ್ದ ದೇವರು ಏನು ಹೇಳಿದ ಅಂತಿದ್ದವ. ಆ ಹುಡುಗನ ಹೆಸರು ಭಾಗ್ಯವಂತ ಅಂತ ಕರೀತಿದ್ರು. ಆ ಬಳಿಕವ ಬಹಳ ವಿಚಾರ ಮಾಡಿದ, ಇಷ್ಟೆಲ್ಲ ದೇವರಿಗೆ ಹರಕೆ ಹೊತ್ತರೂ ನಮ್ಮ ಬಡತನ ಹೋಗ್ತದ ಏನು ಹೋಗೋದಿಲ್ಲ, ದೇವರು ಎಲ್ಲಿದಾನ ನನಗೊಮ್ಮೆ ಹೇಳಬೇಕಲ್ಲ. ಆ ಬಳಿಕ ತಾಯಿ ವಿಚಾರ ಮಾಡಿದ್ರು, ಎಲ್ಲಿದಾನ ದೇವರಂದ್ರೆ ಇದರ ಗುಡ್ಡದಾಗ ಅರಣ್ಯದಾಗ ಕಾಡಿನಾಗ ಇರ್ಬೇಕು ಹೋಗಂದ್ರು. ಹುಡುಗ ತಾಯಿ ಮಾತಿಗೆ ಬೆಲೆ ಕೊಟ್ಟ ಕಾಡಿನಾಗ ಇರಬಹುದಲ್ಲ ಅಂತ ತಿಳ್ಕೊಂಡ. ಏನು ಕಾಡಿನಾಗ ದೇವರದಾನ ಅಂತ ತಿಳ್ಕೊಂಡು ತಾಯಿಗೆ ಹೇಳಲಿಲ್ಲ. ಬೆಳಕಾದ ತಕ್ಷಣ ಕಾಡಿನೊಳಗೆ ಹೊರಟವ, ಹಂಗ ಅರಣ್ಯದೊಳಗೆ ಹೋದ. ಹಾಗ ಹೋಗ್ತಾ ಹೋಗ್ತಾ ಏನು ಕಣ್ಣಿಗೆ ಕಾಣಲಿಲ್ಲ, ಬರೇ ಗಿಡ ಕಂಟಿ ಹಂತಿದ್ದ ಒಂದಿಷ್ಟು ಪಕ್ಷಿ ಪ್ರಾಣಿಗಳ ಕಣ್ಣಿಗೆ ಕಾಣಿಸ್ತಾ ಬಂದು. ಅವ ಅಂದ, ನಮ್ಮ ತಾಯಿ ಗುಡಿಗೆ ಹೋಗಿ ಬಂದ್ರ ದೇವ್ರ ಕಣ್ಣಿಗೆ ಕಾಣಲಿಲ್ಲ, ಆ ಬಳಿಕ ನನಗ ಕಾಡಿನೊಳಗೆ ದೇವರದಾನ ಅಂತ ಹೇಳ್ತಾಳ. ಇಲ್ಲಿ ಏನದವ, ಬರೇ ಮುಳ್ಳದ ಗಿಡ ಅದ, ಬರೇ ಹಂತಿಂತ ಹಕ್ಕಿ ಪಕ್ಷಿಗಳದಾವಲ್ಲ, ದೇವ್ರು ಎಲ್ಲದಾನ ಅಂತ ಹಂಗ ಹೊರಟ. ಹೊಟ್ಟಿಗೆ ಅನ್ನಿಲ್ಲ, ಬೆಳಕಾದ ತಕ್ಷಣ ದೇವರ ಹುಡುಕಾಕ ಹೊಂಟವ. ಆದ್ರೆ ಹಂಗ ಮುಂದೆ ಹೋದ, ಹಸಿವಿನ ಕಬರಿಲ್ಲ, ನೀರಿನ ದಹ ಎಲ್ಲ ಆಗಿದೆ, ನೀರಿನ ವಿಚಾರ ಇಲ್ಲ, ದೇವರ ಕಾಣೋ ಹಂಬಲ. ಹೇಗಿದೆ ಕಷ್ಟದಲ್ಲಿ ದೇವರ ಕಾಣೋ ಹಂಬಲ. ಏನು ಹುಡುಗ ಬಡತನ, ಎಲ್ಲ ಗೆಳೆಯರು ಕೂಡ ಹೋದರೆ ಅವರೆಲ್ಲ ಶ್ರೀಮಂತ ಗೆಳೆಯರು. ಆದ್ರೆ ಇವೊಂದು ಸಣ್ಣದೊಂದು ಗುಡಿಸಲ, ತಾಯಿ ಕೂಲಿ ಮಾಡಿ ಬಂದು ಅವನನ್ನ ಸಾಕೋದು. ಹೀಗೆ ಇವರ ಜೀವನ ನಡೆದಿತ್ತು. ಹಾಗ ತಿಳ್ಕೊಂಡೆಲ್ಲ ಆಲೋಚನೆ ಮಾಡ್ತಾ ಮಾಡ್ತಾ ಹುಡುಗ ಹಾಗ ಮುಂದೆ ಹೋದ. ಮಧ್ಯಾಹ್ನ ಆಯಿತು, ಹೊಟ್ಟೆಗೆ ಹಣ್ಣಿಲ್ಲ, ಕುಡಿಯಕ್ಕೆ ನೀರು ಇರಲಿಲ್ಲ. ಆಗ ಮುಂದೆ ಹೋಗುವಾಗ ಒಂದು ಹಳ್ಳ ಬಂತಲ್ಲಿ, ಕಾಡಿನೊಳಗೆ ಅರಣ್ಯದೊಳಗೊಂದು ಹಳ್ಳ. ಹಳ್ಳ ಬಂದ ತಕ್ಷಣ ಏನು ನೀರು ಹರಿತಿತ್ತು, ಒಂದಿಷ್ಟು ನೀರು ಕುಡಿದು ಬಂದ ಮರದ ಕೆಳಗೆ ಕೂತ ಬಳಿಕ ದೇವರು ಕಾಣೋವರೆಗೆ ನಾ ಮನೆಗೆ ಹೋಗಬಾರದು ಅಂತ ಒಂದು ಪ್ರತಿಜ್ಞೆ ಮಾಡಿದ. ಈಗಿನ ಹುಡುಗರು ಸೆರೆ ಕುಡಿಲಾರದ ಮನೆಗೆ ಹೋಗಬಾರ್ದಂತ ಪ್ರತಿಜ್ಞೆ ಮಾಡಿದ್ರು. ಹೌದು, ಅದೊಂದು ಬಹಳ ಸೆರೆ ಕುಡಿಯೋರು ಬಿಡೋರು ಇನ್ನೇನು ವಿಚಾರ, ಅದು ನಾವೇನು ಗೊತ್ತಾಗ್ತೇವೆ. ಹೆಂಗಿರಬೇಕು ಶ್ರಾವಣ ಅಂದ್ರೆ ವ್ಯಸನದಿಂದ ಮುಕ್ತನಾಗಬೇಕು, ಇಲ್ಲ ಭಗವಂತನ ಹತ್ತ ನಮ್ಮ ಮುಖ ತಿರುಗಬೇಕು. ಇದಕ್ಕೆ ಶ್ರವಣ ಅಂತ ಕರೀತಾರೆ. ಬರೀ ಶ್ರಾವಣದಾಗ ಅಷ್ಟೇ ನಾವು ಪಾಲಿಸಿದ್ರೆ ದೇವರ ಭೇಟಿ ಆಗೋದಿಲ್ಲ. ಒಂದಿಷ್ಟು ನಾವು ದಿನನಿತ್ಯ ಭಗವಂತನ ಸ್ಮರಣ ಮಾಡೋದು. ನಾವು ದಿವಸ ದುಡಿಬೇಕಾಗೋದಿಲ್ಲ. ಮೊದಲಾಗ ಕೆಲಸ ಶ್ರಾವಣದಾಗ ಅಷ್ಟೇ ಮಾಡಿದರೆ ಕಬ್ಬು ಬೆಳೀತದೆ. ದಿನನಿತ್ಯ ನಮ್ಮ ಕರ್ಮಾದಿಗಳೇನಲ್ಲ ಅವನ್ನೆಲ್ಲ ಮಾಡ್ತಾ ಬರಬೇಕು. ಹೊಲಕ್ಕೆ ಹೋಗಬೇಕು, ದಿನ ನೀರು ನೋಡಬೇಕು, ಕಬ್ಬು ಹೊರ ಸಾಗುಮಠ ಬೆಳೆಸ್ತೇವೆ. ಶ್ರಾವಣದ ಗಂಟ ನೀರಾಶಿ ಬಿಟ್ಟರೆ ಹೆಂಗೆ ಬೆಳೀತದೆ? ಅದಕ್ಕೆಲ್ಲೇ ದಿನ ಒಂದು ತಾಸು ಜೀವನ ಸ್ಫೂರ್ತಿ, ನಮ್ಮ ಉಸಿರಿರುವವರೆಗೆ ಒಂದು ತಾಸು ದೇವನ ನೆನಹ ಮಾಡೋದು. ಇನ್ನು 23 ತಾಸು ಏನಾರ ದೇವರ 24 ತಾಸು ನನ್ನನ್ನು ಸ್ಮರಣ ಮಾಡು ಅಂತ ಹೇಳಿಲ್ಲ. ದೇವರು ಏನೆಲ್ಲ ಕೊಟ್ಟಿದ್ದಾನ, ಆದ್ರೆ ನಾನು ಕೊಟ್ಟಿನಿ ಅಂತ ಹೇಳಲಿಲ್ಲ. ಹಂಗ ಹುಡುಗ ಬ್ರಹ್ಮ ಬರೆದದ್ದೇನ, ಭಾಗ್ಯವಂತರಿಗೆ ಏನು ಬರಲ್ಲ. ಅದಕ್ಕಿಲ್ಲೇ ಭಗವಂತ ಬ್ರಹ್ಮ ಎಲ್ಲರ ಹಣೆ ಬರವನ್ನ ಗೀಚಿದ. ನಮ್ಮದು ಅವನ ಬರದ, ನಮ್ದೇನು ನೆನಪೋಗ ಯಾರು ಬೇರೆ ಬರೋದಿಲ್ಲ. ಎಲ್ಲರ ಹಣೆ ಬರವನ್ನ ಬರದ ಬಳಿಕ ಅವನ ಹಣೆ ಬರ ಹೇಗಿತ್ತು ಅಂದ್ರೆ, ಅವನ ಜೀವನ ಸ್ಫೂರ್ತಿ ಏನದ, ಬರೇ ಬಡತನದೊಳಗೆ ಅವನಿಗಿರಬೇಕು ಅಂತ ಬರದಿದ್ದ. ಆದ್ರೆ ಹೆಂಗ ಶ್ರೀಮಂತ ಆಗ್ತಾನ, ಬರದ ಬರಹನ್ನ ಹೆಂಗ ತಪ್ಪಿಸಿಕೊಳ್ಳೋದು ಅನ್ನೋದನ್ನ ಇದರಲ್ಲಿ ಗುರುವಿನ 2 ವಾಣಿಯೊಳಗೆ ನಾವು ಅದನ್ನ ತಿಳ್ಕೊಳ್ಳೋದು. ಹಾಗೆ ತಾಯಿನ ಅವನಿಗೆ ಗುರುವಾದಳು. ತಾಯಿ ಗುರುವಾದ ಬಳಿಕ ದೇವರನ್ನ ಹುಡುಕ್ತ ಅರಣ್ಯಕ್ಕೆ ಹೋದ. ಹಣೆ ಬರದಲ್ಲಿ ಏನದೆ, ಅವ ಬಡವಾಗಿ ಬದುಕಬೇಕು.
ಏನು ಮುಂದೆ ಹುಡುಗ ಹೋಗಿ ನೀರು ಕುಡಿದ, ಮಧ್ಯಾಹ್ನ ಸಮಯ ಹೊಟ್ಟೆಗೆ ಹಣ್ಣಿಲ್ಲ, ಹಾಗ ಕೂತ ಬಳಿಕ ಒಂದಿಷ್ಟು ಸಮಯ ಆಗ್ತಾ ಬಂತು. ಮಧ್ಯಾಹ್ನ ಆಗಿ 3 ಗಂಟೆ 4 ಗಂಟೆ 5 ಗಂಟೆ ಆಗ್ತಾ ಬಂತು. ಹುಡುಗ ಮನೆ ಕಡೆ ಬರೋ ವಿಚಾರ ಬರಲಿಲ್ಲ. ಮತ್ತಲ್ಲೇ ಕೂತ ಕಣ್ಣೀರು ಹಾಕಿದ. ಏನಕ್ಕೆ ಕಣ್ಣೀರು ಹಾಕುವಾಗ ಇಬ್ಬರು, ಒಬ್ಬ ಹೆಣ್ಮಗಳು ಒಬ್ಬ ಗಂಡ ಮಗ ಇಬ್ಬರು ಬರ್ತಿದ್ರು. ಅವ ಅಂದ, ಯಾರೋ ಇಬ್ಬರು ಹೊರಟಾರಲಿ, ಹೋಗ್ತಾ ಇದ್ದಾರೆ, ಎಲ್ಲಿ ಹೋಗ್ತಿರಬಹುದು ಅಂತ ತಿಳಿದ ಹುಡುಗ ಅವರನ್ನ ಮಾತಾಡಿಸಿದ. ನೀವ್ ಯಾರು ಅಂತ ಕೇಳಿದ. ನಾವು ಹಿಂಗ ಕಾಡಿನಾಗ ದೇವರ ಹುಡುಕಾಕ ಬಂದವರು ಅಂದ್ರು ಅವರು. ಅವಾಗ ಅನಿಸ್ತು, ನಮ್ಮ ತಾಯಿ ದಿನನಿತ್ಯ ಶ್ರಾವಣ ಮಾಸ ಎಲ್ಲ ಊರಾಗಿರು ದೇವರೆಲ್ಲ ಸುತ್ತ ಹಾಕ್ತಾಳ, ಆದ್ರೆ ನಾವು ದುಡ್ದ ತಿನ್ಬೇಕು, ಗುಡಿಸಲದಾಗ ಇರಬೇಕು, ಯಾಕೆ ಹಿಂಗದ ನನ್ನ ಹಣೆ ಬರ ಅಂದವ. ಅವಾಗ ಅವ ವಿಷ್ಣು ಲಕ್ಷ್ಮಿ ಅವರಿಬ್ಬರು ಬಂದವರು. ಇದೊಂದು ಕಥೆ, ಇದು ಜೀವನದೊಳಗೆ ಒಂದು ಕಥೆ ಅಂತ ಬರ್ತದ. ಹೌದೇ, ನಾವು ಎಷ್ಟು ಕಥೆ ಬರೀತೇವೆ, ಎಷ್ಟು ಕಥೆಗಳನ್ನ ಬರೆದು ಹೇಳುತ್ತೇವೆ, ಎಷ್ಟು ವಚನಗಳನ್ನ ಬರೀತೀವಿ, ಆದ್ರೆ ಭಗವಂತ ಮೊದಲ ನಮ್ಮ ಕಥೆ ಬರೆದು ಕಳಿಸ. ಹೌದೇ, ನಾವೆಷ್ಟು ಮಂದಿ ಕಥೆ ಬರ್ತೀವಿ, ಎಷ್ಟು ಮಂದಿ ಮೊದಲು ಹೇಳ್ತೇವೆ, ನಮ್ಮ ಮೊದಲೆಲ್ಲ ದೇವರ ಮೊದಲ